ಧನುಷ್ ಮೃಣಾಲ್ ಠಾಕೂರ್ ಡೇಟಿಂಗ್. ಬ್ಲಾಕ್ ಬಸ್ಟರ್ ರೊಮ್ಯಾಂಟಿಕ್ ಸಿನಿಮಾ ಸೀತಾರಾಮಂ ಖ್ಯಾತಿಯ ಮೃಣಾಲ್ ಠಾಕೂರ್ ಇತ್ತೀಚೆಗೆ ಡಕಾಯತ್ ಚಿತ್ರದ ಮೂಲಕ ಪ್ರೇಕ್ಷಕರನ್ನ ಸಂಮೋಹನಗೊಳಿಸಿದ್ದಾರೆ. ಅಡವಿ ಶೇಷ ನಾಯಕನಾಗಿ ನಟಿಸಿರುವ ಈ ಚಿತ್ರ ಪ್ರಸ್ತುತ ಚಿತ್ರಮಂದಿರಗಳಲ್ಲಿ ಸದ್ದು ಮಾಡ್ತಿದೆ. ಮತ್ತೊಂದು ಕಡೆ ಮೃಣಾಲ್ ಠಾಕೂರ್ ಬಗ್ಗೆ ಒಂದು ಕ್ರೇಜಿ ಟಾಕ್ ಕೇಳಿ ಬರ್ತಿದೆ. ಕಾಲಿವುಡ್ ಸ್ಟಾರ್ ಧನುಷ್ ನಿರ್ದೇಶನದಲ್ಲಿ ಆಕೆ ಕೆಲಸ ಮಾಡಲಿದ್ದಾರೆ ಅನ್ನೋದು ಲೇಟೆಸ್ಟ್ ಟಾಕ್. ಮಹಿಳಾ ಪ್ರಧಾನ ಚಿತ್ರಕ್ಕಾಗಿ ಮೃಣಾಲ್ ಅವರನ್ನ ಸಂಪರ್ಕಿಸಲಾಗಿದೆ. ಚಿತ್ರಕ್ಕೆ ಸಂಬಂಧಿಸಿದ ಮಾತುಕತೆಗಳು ಅಂತಿಮ ಹಂತ ತಲುಪಿವೆ ಅಂತ ವರದಿಯಾಗಿದೆ. ಧನುಷ್ ಈ ಚಿತ್ರವನ್ನ ನಿರ್ದೇಶಿಸುವ ಸಾಧ್ಯತೆ ಇದ್ದು, ಸಿನಿಮಾ 1960 ಅಥವಾ 1970ರ ದಶಕದ ಹಿನ್ನೆಲೆ ಹೊಂದಿರುವ ಪೀರಿಯಡ್ ಡ್ರಾಮಾ ಆಗಿ ತೆರೆಯ ಮೇಲೆ ಬರುವ ಸಾಧ್ಯತೆ ಇದೆ. ಆದರೆ ಇದುವರೆಗೆ ಯಾವುದೇ ಅಧಿಕೃತ ಪ್ರಕಟಣೆ ಹೊರಬಿದ್ದಿಲ್ಲ. ಈ ಬಗ್ಗೆ ಶೀಘ್ರದಲ್ಲೇ ಹೆಚ್ಚಿನ ಸ್ಪಷ್ಟತೆ ಬರುವ ನಿರೀಕ್ಷೆ ಕೂಡ ಇದೆ. ಆದರೆ ಇವರಿಬ್ಬರ ಸಿನಿಮಾ ಕುರಿತು ಮಾತು ಕೇಳಿ ಬರ್ತಿರುವಾಗ ಮತ್ತೊಂದೆಡೆ ಇವರಿಬ್ಬರ ನಡುವಣ ಸಂಬಂಧದ ಬಗ್ಗೆ ಚರ್ಚೆ ಪ್ರಾರಂಭವಾಗಿದೆ. ಹಿಂದೆ ಮೃಣಾಲ್ ಧನುಷ್ ಡೇಟಿಂಗ್ನಲ್ಲಿದ್ದಾರೆ ಎಂಬ ವರದಿಗಳಿದ್ವು. ಕಳೆದ ವರ್ಷ ಆಗಸ್ಟ್ನಲ್ಲಿ ಮೃಣಾಲ್ ನಟಿಸಿದ ಸನ್ ಆಫ್ ಸರ್ದಾರ್ 2 ಚಿತ್ರದ ಪ್ರೀಮಿಯರ್ ಶೋ ವೇದಿಕೆಯಲ್ಲಿ ದಿಢೀರ್ ಧನುಷ್ ಕಾಣಿಸಿಕೊಂಡಾಗ ವದಂತಿಗಳು ಆರಂಭಗೊಂಡವು. ಇದಕ್ಕೂ ಮೊದಲು ಧನುಷ್ ನಟಿಸಿರುವ ತೇರೆ ಇಶ್ಕ್ ಮೇ ಚಿತ್ರದ ಸಮಾರೋಪ ಸಮಾರಂಭದಲ್ಲಿ ಮೃಣಾಲ್ ಠಾಕೂರ್ ಹಾಜರಾಗಿದ್ದು ಎಲ್ಲರ ಗಮನ ಸೆಳೆದಿತ್ತು. ಇದಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಧನುಷ್ ಕುಟುಂಬ ಸದಸ್ಯರನ್ನ ಮೃಣಾಲ್ ಫಾಲೋ ಮಾಡ್ತಿರೋದು ಇವರಿಬ್ಬರ ಸಂಬಂಧವನ್ನ ಮತ್ತಷ್ಟು ಬಲಪಡಿಸಿದಂತೆ ಕಾಣ್ತಿದೆ. ಆದರೆ ಇಬ್ಬರು ಇದುವರೆಗೆ ತಮ್ಮ ಖಾಸಗಿ ಜೀವನದ ಬಗ್ಗೆ ಮಾತನಾಡಿಲ್ಲ. ಮೃಣಾಲ್ ಠಾಕೂರ್ ಈ ಹಿಂದೆ ದೋ ದಿವಾನೆ ಶಹರ್ ಮೇ ಚಿತ್ರದ ಸಂದರ್ಭದಲ್ಲಿ ತಮ್ಮ ವಿವಾಹದ ಕುರಿತು ಹಬ್ಬಿರುವ ವದಂತಿಗಳಿಗೆ ಪ್ರತಿಕ್ರಿಯಿಸಿ ಕಾಸಿಪ್ಗಳು ಆಧಾರರಹಿತ ಅಂತ ತೆರೆ ಎಳೆದಿದ್ರು. ತಮ್ಮ ಬಗ್ಗೆ ಹಬ್ಬಿರುವ ಊಹಾಪೋಹಗಳನ್ನ ತಳ್ಳಿ ಹಾಕಿದ್ರು. ಧನುಷ್ ನಟಿಸಿರುವ ಖಾರ ಚಿತ್ರ ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದ್ದು, 1991ರ ಕೊಲ್ಲಿ ಯುದ್ಧದ ಹಿನ್ನೆಲೆ ಹೊಂದಿರುವ ಈ ಚಿತ್ರ ಏಪ್ರಿಲ್ 30ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ.